ಅವರು ಇಷ್ಟೊಂದು ಅವರಲ್ಲಿ ಕಲೆ ಅಡಗಿದೆ ಅಂತಂದ್ರೆ ನಮಗೆ ಅದು ಇಮ್ಯಾಜಿನ್ ಮಾಡ್ಕೊಳಿಕ್ ಆಗಲಿಲ್ಲ. ಇಷ್ಟು ಒಂದು ದೊಡ್ಡ ಅಧಿಕಾರಿ ಅವರ ಒಂದು ಅರ್ಧಾಂಗಿನಿ ಇದ್ರೂ ಕೂಡ ಇಂಥ ಒಂದು ಕೆಲಸಗಳಲ್ಲಿ ಅವರನ್ನು ಪ್ರಸ್ತಕ್ಕೆ ಅವರು ಇನ್ವಾಲ್ವ್ ಮಾಡ್ಕೊಂಡು ಇಂಥ ಕೆಲಸಗಳಿಗೆ ಖುಷಿ ಪಡ್ತಾರೆ ಅಂತಂದ್ರೆ ಇಟ್ ಇಸ್ ಅ ಗ್ರೇಟ್ ಥಿಂಗ್. ಸೊ ನಮ್ಗೆ ಬಹಳ ಖುಷಿ ಆಯ್ತು ಮೇಡಮ್. ಸೊ ದೇವರು ನಿಮಗೆಲ್ಲ ಸಕಲ ಸೌಭಾಗ್ಯ ಆಯುರಾರೋಗ್ಯ ಒಳ್ಳೆಯ ಉಜ್ವಲ ಭವಿಷ್ಯ ಕೊಡಿ ಅಂತ ಭಗವಾನ್. ಹಾಯ್ ಹಲೋ ನಮಸ್ಕಾರ, ಎಲ್ಲರಿಗೂ ಶುಭೋದಯ. ನೋಡಿ, ಗುಡ್ ಮಾರ್ನಿಂಗ್ ಟು ಆಲ್, ವೆರಿ ಗುಡ್ ಮಾರ್ನಿಂಗ್. ಟೈಮ್ 6:30. ನಾವೆಲ್ಲ ಈಗ ನೋಡಿ ಬಿಸಿ ಬಿಸಿ ಏನು ಸಾಹಸ ಮಾಡ್ತಾ ಇದೆಯಮ್ಮ ಬೆಳಗ್ಗೆ ಬೆಳಗ್ಗೆ? ಓ, ಬಾಟಲ್ ಬಿದ್ದದ ಥಂಡಿ ಚಳಿ ಒಳಗೆಲ್ಲ ಮೊದಲೆಲ್ಲ ಡಸ್ಟ್ ಐತೆ ಇಲ್ಲಿ. ಜಡ್ಡು ಬಾಮ್, ಪೀಡಾರಿ ಬಾಮ್. ಬಿಸಿನೀರು ಕೊಡ್ಲಪ್ಪು? ಕೊಟ್ಟಾಗ್ಲಿ ಹಿಡಿ ನಾ ಹೊಲ್ಕೊಂತ ಇಲ್ಲಿ ಮಾತಾಡ್ಲ ಮಾತಾಡೋ ಜೊತೆಗೆ ಏನನ್ನ ಭಾಳ ಚಳಿ ಆಗತ್ತೈತೆ. ಚಳಿ ಬರುತ್ತಾ ಇದೆ. ಹೋಗಿ ಒಂದೆರಡು ರೌಂಡ್ ಓಡಿ ಬಂದಂದ್ರೆ ಎಲ್ಲ ಬಿಸಿನೀರು ತರಕ ಡೈನಿಂಗ್ ಹಾಲ್ ಹೋಗಿದ್ರು ಬೆಳಿಗ್ಗೆ. ಹೊಡ್ಕೋತ ಹೋಗಿ ಹೊಡ್ಕೋತ ಬಂದರು. ಇನ್ನೂ ಡೈನಿಂಗ್ ಹಾಲ್ ಚಾಲು ಆಗಿರಲಿಲ್ಲ. ಮತ್ತು ಇಲ್ಲೇ ಹೀಟರ್ಲಿ ನೀರು ಬಿಸಿ ಮಾಡಿದ್ದೀವಿ. ಬಿಸಿ ಮಾಡಪ್ಪು ಕರ್ನಾಟಕ ರಾಜ್ಯೋತ್ಸವ ನಾವು ಮಾಡಿಲ್ಲ ಅವಾಗಿಂದ. ಹೇಳಿ. ಓಕೆ, ಬಿಸಿ ಐತೆ ಕೈ ಬಂತು. ಚಳಿ ಒಳಗಿದ್ದಾಗ ಮತ್ ಬಿಸಿನೀರು ಕೊಟ್ಟು ಇನ್ನೂ ಆಗತ್ತ ಸೈಡ್ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಂಡು ಅನ್ನ ಇನ್ನೂ ಬ್ಯಾಗ್ ಪ್ಯಾಕಿಂಗ್ ಆತೇನಿಲ್ಲ. ಆತು ಭಾಳ ಲೇಟ್ ಮಾಡತ್ತಿ ನೋಡಿ. ಹೆಂಗ್ ಮತ್ತೆ ಯಾವಾಗ ಹೋಗೋದು ನನ್ನ ಪ್ರಕಾರ ಕ್ಯಾನ್ಸಲ್ ಆಗತ್ತಿ. ತಗೋ ಇದು. ಏನು ಸಾಮಾನು ಬಿಟ್ಟು ಹೋಗ್ಬೇಡ ಗಡ್ಬಡಿ. ಎಲ್ಲಾದು ಆಗೈತ್ ನೋಡಿ. ನಿಂದ ಉಳ್ದೈತಿ, ಪಟ ಪಟ ಮಾಡ್ಕೊ. ಬಾ ಕಡೆ ಬೇಗ ಹೊರಗೆ ಬಂದ್ವಿ. ಇನ್ನೂ ಆಗಿಲ್ಲ. ನೀ ಯಾರಿಷ್ಟ ಫ್ಯಾನ್ಸಿ ರೆಡಿ ಆಗಿ ಎಲ್ಲಾರ್ದು ಲುಕ್ ತೋರ್ಸೋ ನಿಂದು. ಟ್ಯಾಬ್ಲೆಟ್ ತಗೊಂಡಿ? ಏನ್ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ನಮ್ಗೆ ಅವು ಇಲ್ಲಿ ಎಷ್ಟ ಅವ್ರು ಹೇಳೇ ಬಿಟ್ಟಾರು. ಅಲ್ಲಿ ಸನ್ಫ್ಲವರ್ ಕಡೆ ನಡೀನಿ. ನಿಂದಲ್ಲಿ ಅಪ್ಪ ನಿಂದು ಅಲ್ಲೇ ಮಾಡೋನ್ ಬಾ. ಅಪ್ಪು ಬಾಚಂಗಿತ್ತಲ್ಲ ಅಲ್ಲಿ ಇಟ್ಕೊಂಡಿ ಅಂಬೋಯ್. ಚಿನ್ಮುರಿ ತಗೊಂಬಂದೇವಿ. ಯಾರು ತಿನ್ನವ್ರಿ? ಇದೆಲ್ಲ ಚಿನ್ಮುರಿನ ತಿನ್ನೋಲ್ಲ ನಾವು ಬಂದಾಗಿಂದ. ಮತ್ತೆ ಸಣ್ಣ ನೋಡ್ರಿ ಬಂದ ವಿಶೇಷ ದಿವಸ. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಕನ್ನಡಾಂಬೆಯ ರಾಜ್ಯೋತ್ಸವವನ್ನು ಅತಿ ಹೆಮ್ಮೆಯಿಂದ ಕರ್ನಾಟಕದ ಜನರೆಲ್ಲ ಎಲ್ಲೆಲ್ಲೋ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು 69ನೇ ಕರ್ನಾಟಕ ರಾಜ್ಯೋತ್ಸವ. ನಾವು ಇವತ್ತಿನ ವಿಶೇಷ ಅಂತಂದ್ರೆ ನಮ್ಮ ಕರ್ನಾಟಕದ ಹೆಮ್ಮೆಯ ನಮ್ಮ ಹೆಮ್ಮೆಯ ಕರ್ನಾಟಕದ ರಾಜ್ಯೋತ್ಸವವನ್ನು ನಾವು ಜಮ್ಮು ಅಂಡ್ ಕಾಶ್ಮೀರದ ಶ್ರೀನಗರದಲ್ಲಿ ಆಚರಣೆ ಮಾಡ್ತಾ ಇದ್ವಿ. ಅದು ವಿಶೇಷ. ನಾನು, ನನ್ನ ಕುಟುಂಬ, ನನ್ನ ಪರಿವಾರ, ನನ್ನ ಮಕ್ಕಳು ಇದ್ದಾರೆ ನನ್ನ ಜೊತೆಗೆ.
ಸೊ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ತಮಗೆಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಅದು ಯೂಶುವಲಿ ಕರ್ನಾಟಕ ರಾಜ್ಯೋತ್ಸವ ಅಲ್ಲ, ಅದು ಕನ್ನಡದ ರಾಜ್ಯೋತ್ಸವ. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ತಮಗೆಲ್ಲರಿಗೂ. ಜಮ್ಮು ಅಂಡ್ ಕಾಶ್ಮೀರ ಶ್ರೀನಗರದಿಂದ ನಾನು ತಮಗೆಲ್ಲರಿಗೂ ವಿಶ್ ಮಾಡ್ತಾ ಇದ್ದೀವಿ. ಫೋಟೋ ತೆಗಿತ ಅಂತ ಇಲ್ಲಿ ನೋಡ್ರಿ. ಅಲ್ಲೇ ಶ್ರೀನಗರಲ್ಲೇ ನಾವು ನೋಡ್ತಾ ಇದೀವಿ ನೋಡಿ, ದೇವಸ್ಥಾನ ಇದೆ, ನೀರ್ ಒಳಗೆ ಇದೆ ಅದು ಮಂದಿರ. ಬಹಳ ಅಂದ್ರೆ ಬಹಳ ಚೆನ್ನಾಗಿದೆ. ಅಲ್ಲೂ ದೇವ್ರ ದರ್ಶನ ತಗೊಂಡ್ವಿ ನಾವು, ಅಲ್ಲೂ ಹೋಗಿ ಬಂದ್ವಿ. ಮುಂದೆ ಒಮ್ಮೆ ಕೈ ನೋವು ಆಗಕ್ಕೆ ಸ್ಟಾರ್ಟ್ ಆಯ್ತು ನೋಡಿ. ಅದ ಒಮ್ಮೆ ಏನ್ ಮಾಡಿದಾಳ, ಭಾಳ ಚಳಿ ಇದೆ ಅಲ್ಲಿ ಎಲ್ಲ ಗುಲ್ಮಾರ್ಗ ಒಳಗ ಅಂತ ಹೇಳಿ ಒಂದು 4-5 ಜೊತೆ ಬಟ್ಟೆ ಒಮ್ಮೆ ಹಾಕೊಂಡ್ಬಿಟ್ಟಾಳ. ಒಂದ್ರ ಮೇಲೆ ಒಂದು ಹಾಕೊಂಡು ಏನಾಗದ ಇಲ್ಲಿ ಕೈ ಕಡೆ ಏಕದಮ್ ನೋವು ಚಾಲು ಆಯ್ತು ಅವಳಿಗೆ. ಇಷ್ಟು ಟೈಟ್ ಆಗಿ ಬೆಳಿಗ್ಗೆ ಹಾಕೊಂಡಿದ್ದಳು, ಸಾಯಂಕಾಲ ಮಟ ರಾತ್ರಿ ಮನೆಗೆ ಬರೋ ಮಟ ರೂಮಿಗೆ ಅಷ್ಟೋ ತನಕ ತೆಗಿಲೇ ಇಲ್ಲ. ಆಮೇಲೆ ಮರುದಿವ್ಸ ಕೈ ನೋವಾಗಕ್ಕೆ ಚಾಲು ಆಗಿದ್ದ. ಇನ್ನೂ ಏನು ಮಾಡಿದ್ರು ಕೈ ನೋವು ಹೋಗೋದು ಕಮ್ಮಿ ಆಗ್ತಾ ಇಲ್ಲ. ಭಾಳ ತ್ರಾಸ ಮಾಡ್ಕೊಂಡ್ರು. ಒಂದು ಸ್ವಲ್ಪ ಕೈ ಹಚ್ಚಿದ್ರೆ ಸಾಕು, ಅಷ್ಟು ತ್ರಾಸ ಆಗತ್ತಿತ್ತು ನೋಡಿ ಅವಳಿಗೆ. ಹೊರಗಡೆ ಎಲ್ಲ ಮ್ಯೂಸಿಯಂ ಇತ್ತು, ಅದೆಲ್ಲ ನೋಡಕ್ ಹೋಗಿದ್ವಿ. ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು ಅದು. ಚಪ್ಪಲ್ ಕೈ ಹಚ್ಬ್ಯಾಡ್ರಿ ಪ್ಲೀಸ್ ಡು ನಾಟ್ ಟಚ್. ಸೇಗಡಿ ಹುಕ್ಕ ಚಟಾಯಿ. ಅಲ್ಲಿ ಕಾಶ್ಮೀರಲ್ಲಿ ಯೂಸ್ ಮಾಡುವಂತ ಅವ್ರದ್ದು ಎಲ್ಲ ಅವೆಲ್ಲ ಜ್ಯುವೆಲರಿ ಐಟಮ್ಸ್, ಆಮೇಲೆ ಅದೆಲ್ಲ ಅವ್ರದ್ದು ಬಟ್ಟೆಗಳು, ಅವು ಇವು ಎಲ್ಲ ಹಿಂಗೆ ಎಷ್ಟು ಚಂದ ಅಲ್ಲಿ ಎಲ್ಲ ಮ್ಯೂಸಿಯಂ ಇಟ್ಟಾರಂತಂದ್ರ ಅದೆಲ್ಲ ನಾವು ಎಲ್ಲಾರ್ದು ಯಾವ ರೀತಿಯಲ್ಲಿ ಬಟ್ಟೆ ಯೂಸ್ ಮಾಡ್ತಾರ ಏನಂತ ಎಲ್ಲ ಅಲ್ಲೆಲ್ಲ ನೋಡಕ್ ಸಿಕ್ತು ನಮಗ. ಭಾಳ ನೀಟಾಗಿ ಭಾಳ ಎಲ್ಲ ಎಷ್ಟು ವರ್ಷದ ಎಲ್ಲ ಇರ್ಬೇಕವು ಅಷ್ಟು ನೀಟಾಗೆಲ್ಲ ಇಟ್ಟಿದಾರ. ನಮಗಂತೂ ಭಾಳ ಎಲ್ಲ ನೋಡಿ ಇದಾಯ್ತು. ನೋಡೋ ತರನೇ ಇದೆ ಅದೆಲ್ಲ. ನಮ್ಗೆ ಯಾವ ತರ ಮ್ಯೂಸಿಯಂ ಅನಿಸಿತ್ತು ಅಂತ ಹೇಳಿ ಅಲ್ಲಿ ಬರ್ಯಾಕ ಅವರು ಒಂದು ಬುಕ್, ಒಂದು ಡೈರಿ ಇಟ್ಟಿದ್ರು. ಅದ್ರ ನಮ್ಮ ಮನೆಯವರೆಲ್ಲ ಬರ್ದಿದಾರ. ಭಾಳ ನಮ್ಗೆ ಅಲ್ಲಿದೆಲ್ಲ ನೋಡಿದ್ಮೇಲೆ ಭಾಳ ಇದಾಯ್ತು. ಹೆಂಗೆಲ್ಲ ಇರ್ತದ ಕಾಶ್ಮೀರದ ಎಲ್ಲ. ಅಲ್ಲಿ ನಮ್ಗೆ ಭಾಳ ಬೇಕಾದವರು ಪರಿಚಯದವ್ರು ಇದಾರ, ಅವ್ರ ಮನೆಗೆ ಹೋಗ್ತಾ ಇದೀವಿ. ಅಲ್ಲಿ ಏನೇನ್ ಮಾಡ್ತೀವಿ ನಾವು ನೋಡ್ರಿ ಅಂತೆ. ಅಲ್ಲಿ ಹೋಗ್ಬೇಕಾದ್ರೆ ಅವ್ರ ಮನೆಗೆ ನನ್ನ ಸೇವಂತಿ ಹೂವು ಕಾಣಿಸ್ತು. ಅದಕ್ಕೆ ನನಗೆ ಮುಟ್ಟದೆ ಏನೋ ಸಮಾಧಾನ ಆಗ್ಲಿಲ್ಲ. ಅದಕ್ಕೆ ಹಿಡ್ಕೊಂಡು ಫೋಟೋ ತಕೊಂಡು ಫೋಟೋ ತಕೊಂಡ್ ಬಂದೆ ನೋಡಿ. ಹಲೋ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದಾರೆ. ಯಾವ ಕ್ಲಾಸ್ ಅಮ್ಮ ನೀನು? MBBS ಸೆಕೆಂಡ್ ಇಯರ್. ನೀನು ಫೈನಲ್ ಇಯರ್ ಅಂಡ್ ಶಿ ಸೆಕೆಂಡ್ ಇಯರ್. ಓ ವಾವ್, ಗ್ರೇಟ್. ನಮಸ್ಕಾರ. ಆರಾಮಿದ್ರ? ಹಾ 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 ಹಾ, ಬಹಳ ಖುಷಿ ಆಯ್ತು ನಿಮ್ಗೆಲ್ಲ ನೋಡಿ. ಮೇಡಮ್ ನಮಸ್ತೆ. ನಮಸ್ತೆ. ಸುರೇಶ್ ಸಾಂಗ್ಲಿ ಅಂತ ಬೆಳಗಾವಿಯಿಂದ. ನಮಸ್ತೆ ನಮಸ್ತೆ. ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ ಬೆಳಗ್ಗೆ. ಇಲ್ಲ ಪರವಾಗಿಲ್ಲ, ಬರ್ರಿ. ಮ್ಯೂಸಿಷಿಯನ್ಸ್ ಇದ್ದಾರೆ? ಏನಿಲ್ಲ. ಹಾ, ಮ್ಯೂಸಿಷಿಯನ್ಸ್ ಅಫ್ಕೋರ್ಸ್. ಹೌದ್ರಿ, ನನ್ ದೊಡ್ಡ ಮಗ ಅವನು ಗಿಟಾರ್ ಮಾಡ್ತಾನೆ, ಕೀಬೋರ್ಡ್ ಮಾಡ್ತಾನ, ಫ್ಲೂಟ್, ಅವನ ಹಾರ್ಮೋನಿಯಮು ಇದೆ. ಅದೇ ಚೆನ್ನಾಗಿದೆ. ಬಹಳ ಬಿಸ್ಕಿಟ್ ಅಂದ್ರೆ ಟೇಸ್ಟ್ ಇದೆ ಎಲ್ಲ. ಅದೇ ನಿಜವಾಗ್ಲೂ ಬಹಳ ಅಂದ್ರೆ ಬಹಳ ಮೆಹನತ್ ಮಾಡಿದವ್ರು. ಅದೇ ರೀ, ಅದೇ ಟೇಸ್ಟ್ ಚೆನ್ನಾಗಿದೆ.
ಇದು ಯಾವ ರೀತಿ ಮಾಡಿದಾರ ನೋಡಿ, ಎಲ್ಲಾ ಹ್ಯಾಂಡ್ ಇದೆ ಮತ್ತೆ ಕೈಯಿಂದ ಹ್ಯಾಂಡ್ ಮಾಡಿರೋದು ಸಾರಿ ಇದೆಲ್ಲ ಮಾಡ್ಲಿಕ್ಕೆ. ಹುಡುಗರೆಲ್ಲ ಸ್ಕೂಲಿಗೆ ಹೋಗಿದ್ರಲ್ಲ, ಆನ್ಲೈನ್ ಕ್ಲಾಸ್ ಅವರು 10 to 11 ಹೇಳ್ತೀರಾ? ಬೆಳಿಗ್ಗೆ 7:30 ಸ್ವಲ್ಪ ಲೇಟ್ ಆಗ್ತದೆ. ಇಲ್ಲಿ ಥಂಡಿ ಜಾಸ್ತಿ ಇದೆ ಅಲ್ಲ. ಆನ್ಲೈನ್ 10 to 10:30 10:30 to 11:30 ಒಂದ್ ಕ್ಲಾಸ್ ತಗೋತಾಳ್ರಿ. ಇನ್ನೊಂದು ಆನ್ಲೈನ್ ಕ್ಲಾಸ್ ಮತ್ತ 12 to 1 ಏನ್ರೀಪಾ, ಇದಂತೂ ನಿಜವಾಗ್ಲೂ ನೋಡಿದಂಗೆ ಆಗ್ತಾ ಇದೆ. ಇಲ್ಲಿ ಬಹಳ ಚೆನ್ನಾಗ್ ಮಾಡಿದೀರಾ. ಮತ್ತೆ ಇದು ಕ್ಲಾಸಸ್ ತಗೋತೀರಾ ಆನ್ಲೈನ್ ದಲ್ಲಿ? ಹೌದ್ರಿ, ಫೇಸ್ಬುಕ್ ನಲ್ಲಿ ಕ್ಲಾಸಸ್ ತಗೋತೀನಿ. ಮಾರ್ನಿಂಗ್ 10:30 ಸ್ಟಾರ್ಟ್ ಆಗ್ತದ್ರಿ. 10:30 ಒಂದ್ ಕ್ಲಾಸ್, 12 o'clock ಒಂದ್ ಕ್ಲಾಸ್, ಆಮೇಲೆ ಮತ್ತೆ ಈವ್ನಿಂಗ್ ಕ್ಲಾಸ್ ಅಂದ್ರೆ 6 o'clock 6:30 ಈವ್ನಿಂಗ್. ಅಂದ್ರೆ ನೀವು DMC ಮಾಡಿದ್ರಿ? ಹಾ ರೀ, ಅಂದ್ರೆ ನಾನು ಸಣ್ಣವಳು ಇದ್ದಾಗಿನಿಂದ ನಾನು ಮಾಡ್ತಿದ್ದೆ. ಆಮೇಲೆ ನನಗೆ ಮ್ಯಾಕ್ಸಿಮಮ್ ಎಲ್ಲ ಇವೆಲ್ಲ ನಾನು ಮಾಡ್ಕೊಂಡು ಇದೆಲ್ಲ ಕ್ಲಾಸ್ ತಗೊಂಬದು. ಹಾ ರೀ, ಮಾಡ್ತೀನ್ರಿ. ಅಂದ್ರೆ ನಾನು ಫೇಸ್ಬುಕ್ ನಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ ಲಾಸ್ಟ್ 1 year ಹಿಡಿದು ಹಾಕ್ತಾ ಇದ್ದೀನಿ. 1.5 2 years ಆಯ್ತು. ಕ್ಲಾಸಸ್ಗೆಲ್ಲ ಜಾಯಿನ್ ಆಗ್ತಾ ಇದ್ದಾರೆ. ಅದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮೇಲೆ ಪಬ್ಲಿಸಿಟಿ ಬಹಳ ಮಾಡ್ಬೇಕಾಗ್ತದೆ. ಅದ್ರ ಸಲುವಾಗಿ ಪೇಷನ್ಸ್ ಬಹಳ ಬೇಕಲ್ಲ. ಅದೆಲ್ಲ ನತ್ತೆಲ್ಲ ಸೇಮ್ ಹಂಗೆ ಮಾಡಿದೀರಾ. ಆಮೇಲೆ ಇದು ಸ್ಟಿಲ್ ಲೈಫ್ ಅಂತ ಹಿಂಗ ಎಲ್ಲ ಇದಂತೂ ಅನಿಸ್ತಾನೆ ಇಲ್ಲ ನೀವೇ ಮಾಡಿದ್ದಂತೆ. ತುಂಬಾ ಚೆನ್ನಾಗಿದೆ. ಅದಂತೂ ಬಹಳ ಚೆನ್ನಾಗಿದೆ. ನೀರು ಮೇಲೆ ಯಾವ ರೀತಿ ನೀರಿರುತ್ತೆ. ಇದೆಲ್ಲ ಯಾಕಂದ್ರೆ ಸ್ಕೂಲೆಲ್ಲ ಸಂತೆ ಅದೆಲ್ಲ ತೆಗೆದು ಸ್ಟೋರೂಮ್ದಾಗ ಇಟ್ಟು ಇದು ಇದು ಆರೆಂಜ್ ಆಪಲ್, ಗ್ರೀನ್ ಆಪಲ್. ಇದು ಸ್ಟ್ರಾಬೆರಿ ಅಂತ ನೀರಲ್ಲಿ ಬಿದ್ದಂಗ. ನಿಮ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಏನಿದೆ? ನಂದು ashwini.kulkarni.art ಅಂತ ನಾನು ಕಳಿಸ್ತೇನೆ. ನಾನೀಗ ಅಮ್ಮನ ಮೊಬೈಲ್ ತಗೋತೀನಿ. ನೋಡಿ ಇಲ್ಲಿ ಮೆಹನತ್ ಎಷ್ಟ್ ಮಾಡ್ತಾರೆ. ನಾನು ಗಡಿಬಿಡಿ ಮಾಡುವ ಸಂಗೀತ ಅಂತ ಇದ್ದೀನಿ. ಇಲ್ಲಿ ನೋಡಿ ಇವ್ರೆಷ್ಟ ಅಶ್ವಿನಿ ಮೇಡಮ್ ಎಷ್ಟು ಗಡಿಬಿಡಿ ಅದಾರ. ನಿಜವಾಗ್ಲೂ ರೀಪ. ಇದು ಯಾವ ಟೈಪ್ ಪೇಪರ್ ಇದು ಬಟ್ಟೆ? ಇದು ಕ್ಯಾನ್ವಾಸ್, ಕ್ಯಾನ್ವಾಸ್ ಮತ್ತೆ ಆಯಿಲ್ ಪೇಂಟಿಂಗ್ ಎರಡು ಮಾಡ್ತೀನಿ. ಆದ್ರೂ ಇದೆ ನೀವು ಮಾಡಿದಿರಲ್ಲ, ಬಹಳ ಪೇಷನ್ಸ್ ಇದೆ ಇದಕ್ಕ. ಇದು ಈಸಿಯಾಗಿ ಆಗೋದಲ್ಲ ಬಿಡಿ. ಬಟ್ ಪ್ರತಿಯೊಂದು ಇರೋ ಸಮಯ ಎಲ್ಲ ನೀವು ಬಾ ಬಾ ಬಾ. ಧ್ರುವ, ಗುಡ್, ವೆರಿ ಗುಡ್, ನೈಸ್. ಬಹಳ ಚೆನ್ನಾಗಿದೆ. ಕುಡಿ ಕುಡಿ ಕುಡಿ. ಮತ್ತೆ ನನಗಂತೂ ಬಹಳ ಇಷ್ಟ. ನೋಡಿ ಗೀತಾ ಅವ್ರೆ ಏನ್ ಕೊಟ್ಟಿದಾರ ನಂಗ ನಿಮ್ಮ ಅಶ್ವಿನಿ ಅವರು. ನಾನು ನೆನಪ ತಗೊಂಡೋಗ್ತಾ ಇದ್ದೀನಿ. ಅವ್ರು ಮಾಡಿದ್ದು ಎಷ್ಟ್ ಚೆನ್ನಾಗ್ ಮಾಡಿದಾರ. ನಂಗೆ ಬಹಳ ಇಷ್ಟ ಆಗೈತಿ. ನನ್ ಕಡೆ ಯಾವಾಗ್ಲೂ ಇಟ್ಕೋತೀನಿ, ಮತ್ತೆ ನೋಡ್ತಾ ಇರ್ತೀನಿ. ಯಾಕಂದ್ರೆ ಬಹಳ ಅಂದ್ರೆ ಬಹಳ ನನ್ಗೆ ಇಷ್ಟ ಆಗೋ, ನಿಜವಾಗ್ಲೂ ನನಗಿಷ್ಟ ಆಗೋ ತರನೇ ಇದೆ. ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ID, ಆಮೇಲೆ ನನ್ನ ಫೋನ್ ನಂಬರ್, ಯಾರಿಗಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಅದ್ರೊಳಗೆಲ್ಲ ಎಲ್ಲ ಹೇಳು. ಇದು ದೀಪಾವಳಿ ಹಬ್ಬದ ಅದೇ ದಿವಾಲಿ ಅಂದ್ರೆ ದಿವಾಲಿ. ಇದು ಗುಜರಾತದ, ಇದಕ್ಕೆ ಲಿಪ್ಪನ್ ಆರ್ಟ್ ಅಂತಾರ್ರಿ. ಇದು ಗುಜರಾತ್ ಫೋಕ್ ಆರ್ಟ್. ಇದು ಎಲ್ಲ ಮಿರರ್ದ್ ಇದೆ ರೀ, ಎಷ್ಟು ಚೆನ್ನಾಗಿದೆ. ಗುಜರಾತ್ ಲಿಪ್ಪನ್ ಆರ್ಟ್ ಅಂತಾರೆ. ಇದು ಬಹಳ ಗುಜರಾತ್ ಫೋಕ್ ಆರ್ಟ್.
ಹಂಗ ನಾನು ಇವಾಗ ಮತ್ತೆ ನೀವು ಅಂದ್ರೆ ನಾವು ತಗೋಬೇಕಂದ್ರೆ ಆನ್ಲೈನ್ ಇದ್ರೋಗ್ನು ಬರ್ತಾವ ಇವು ಅಂದ್ರೆ ಆರ್ಡರ್ ಮಾಡಿ? ಹಾ, ಫೇಸ್ಬುಕ್ ನಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ ಆರ್ಡರ್ ಮಾಡಬಹುದು. ಆರ್ಡರ್ ಮಾಡಿದ್ರೆ ಆಮೇಲೆ ನನ್ನ ಫೋನ್ ನಂಬರು ಅದ್ರೊಳಗೆ ಇದು ಅವರೇ ಮಾಡಿದ್ರು. ನಿಜವಾಗ್ಲು ಈಗ ನಾವು ಮನೆಯೊಳಗೆಲ್ಲ ಈ ಟೈಪ್ ಅಂದ್ರೆ ಒಂದು ಹೊಸದಾಗ್ತದಲ್ಲ. ಅದೇ ಅದೇ ಅಂದ್ರೆ ಏನೋ ಒಂದು ನೋಡ್ಲಿಕ್ಕೆ ಎಷ್ಟು ಅದು ಏನೋ ಇದ್ರ. ಅವ್ರಿಗೆ ಫುಲ್ ತುಂಬಾ ಇಷ್ಟ. ಆಮೇಲೆ ಏನೋ ಒಂದು ಬಿಹಾರದಿರ್ತದೆ, ನಮ್ ಆಂಧ್ರ ತೆಲಂಗಾಣ ಬಹಳ ಚೆನ್ನಾಗಿದೆ. ಕಲಂಕಾರಿ ಅಂದ್ರೆ ಒಂದೇ ರೂಮಲ್ಲಿ 3 ಹಚ್ಬೇಕಾ ಇದು? ಅದೇ ಹೆಂಗೆ ಇದ್ರು ಲೈಟ್ ಹಿಂಗ್ ಡಾರ್ಕ್ ಹಿಂಗ್ ಏನೋ ಇದಾವ ಇವು? ಹಿಂಗ 3 ಅಂದ್ರೆ ಇದು ಚೆನ್ನಾಗಿ ಕಾಣಿಸ್ತದೆ. ಯಾವ ತರ ಹಚ್ಚೋದದು ಅಂದ್ರೆ? ಹಾ, ಅಂದ್ರೆ ಹಿಂಗೆ 1 2 3. ನೋಡ್ರಿ, ನನಗೆ ಏನ್ ಬೇಕಾಗಿದೆ ಎಲ್ಲ ಸಿಕ್ಕಿದೆ ಇಲ್ಲಿ. ಇದು ಬ್ರೇಸ್ಲೆಟ್. ಇದು ಈಗ ಎಲ್ಲ ಟ್ರೆಂಡಿಂಗ್ ಅಲ್ಲ. ಹೌದೌದು, ಇವಾಗೆಲ್ಲ ಇದೆಲ್ಲ ಬ್ಲಾಕ್ ಮೆಟಲ್ದೆಲ್ಲ. ಇದೆಲ್ಲ ನೀವೇ ಮಾಡಿದ್ದ? ಹೌದು. ನಂಗೆ ಎಲ್ಲಾನು ಇಷ್ಟ ಇದೆ ರೀ. ಯಾವ್ದು ಇಷ್ಟ ಇಲ್ಲ ಅಂತ ಹೇಳಿ ನಾನು ಎಲ್ಲ ನೋಡೋದ್ರಾಗ ಏನ್ ಮಾಡ್ಕೊಂಡೆ, ಚಾ ತನಗ್ ಮಾಡಿ. ನನಗ್ ಚಾ ಅಲ್ಲಿ ಮರ್ತ್ ಬಿಟ್ಟಿದ್ದೀನಿ ನಾನು, ಯಾಕಂದ್ರೆ ಆ ತರ ಐಟಮ್ಸ್ ಮಾಡಿದಾರು. ಬಹಳ ಚೆನ್ನಾಗಿದೆ ನಿಜವಾಗ್ಲು. ನಮ್ಮ ಸಲುವಾಗಿ ಸಮು ಏನಮ್ಮ ಎಲಿಫೆಂಟ್ ಇಯರಿಂಗ್ಸ್. ಅಂದ್ರೆ ಇದೆಲ್ಲ ಐಟಮ್ಸ್ ನೀವು ತಗೊಂಬಂದು ನೀವು ಮಾಡ್ತೀರಾ? ಅಸೆಂಬಲ್ ಮಾಡ್ತೀನಿ, ಡಿಸೈನ್ ನಾ ಮಾಡ್ತೀನಿ. ಎಲ್ಲಿ ಸಿಗುತ್ತೆ ಇದೆಲ್ಲ? ಇದು ಕೋಲ್ಕತ್ತಾಲಿಂದ ತರಿಸಿರ್ತೀನಿ, ಹೈದ್ರಾಬಾದ್ಲಿಂದ ಕೊರಿಯರ್ ತರಿಸ್ತೀನಿ. ಯಾಕಂದ್ರೆ ರಾ ಮೆಟೀರಿಯಲ್ ಕೋಲ್ಕತ್ತಾದಾಗ ಬಹಳ ಚೆನ್ನಾಗಿ ಸಿಗ್ತದೆ, ಅಂದ್ರೆ ಹೋಲ್ಸೇಲ್ ರೇಟ್ ನಲ್ಲಿ ಸಿಗ್ತದೆ. ಬೇರೆ ಕಡೆ ಎಲ್ಲ ಜಾಸ್ತಿ ಚಾರ್ಜ್ ಮಾಡ್ತಾರೆ, ಅಂದ್ರೆ ಅವ್ರು ರಿಟೇಲ್ ಬಹಳ ಚೆನ್ನಾಗಿದೆ ಇದು. ಓಕೆ ಓಕೆ, ಆಯ್ತು ಆಯ್ತು, ಹಂಗೆ ಮಾಡೋಣ ರೀ. ನಾನು ಕುಂಕುಮ ಕೊಡ್ತೀನಿ, ನೋಡೋಣ. ಆಯ್ತು, ಇದು ನಿಮ್ಗೆ ಆಲ್ರೆಡಿ ನಾನು ಸೆಲೆಕ್ಟ್ ಮಾಡೀನಿ, ಬಟ್ ಇದ್ರೊಳಗಿಂದ ನಿಂಗೆ ಬೆಳಗಾವಿ ಬಂದಾಗ ಖಂಡಿತ ಮರಿಬಾರ್ದು. ಒಂದ್ ಫೋಟೋ ತಕೊಳ್ಳೋಣ ಶರಣ್, ಪ್ಲೀಸ್. ಎಲ್ಲ ನಮ್ಮ ಊರ್ ಕಡೆ ಮಾಡ್ತಾರೆ, ಊರ್ ಕಡೆ ಮಾಡ್ತಾರಲ್ಲ, ಸೇಮ್ ಹಂಗೆ ಪೂಜೆ ಮಾಡಿದೀರಾ. ಇದೇನು ಸಿಕ್ಕಿದೆ ನಿಮ್ಗೆ? ಅದು ನಮ್ಮ ಮನೆ ಕಡೆ ನಮ್ಮ ಅಮ್ಮ ಮಾಡಿಸ್ಕೊಟ್ಟಿಲ್ಲ. ಹೌದು, ಸ್ಟ್ಯಾಂಡ್ ಇರ್ತದೆ. ಈ ಸ್ಟ್ಯಾಂಡ್ ಹಿಂಗ ದೀಪ ಇಡೋದು ಚೆನ್ನಾಗಿದೆ ನೋಡ್ರಿ. ಇದು 5 ಸ್ಟ್ಯಾಂಡ್, ಇಲ್ಲಿಂದ ಹಿಡ್ಕೊಂಡು 5 ಸ್ಟ್ಯಾಂಡ್ ಇಲ್ಲ 3 ಸ್ಟ್ಯಾಂಡ್ ಮಾಡ್ತಾರಂತೆ ಹೇಳಿದ್ರೆ. ಅದೇ ಅದೇ ವಿಡಿಯೋ ಮಾಡತ್ತ. ಆಮೇಲೆ ಇದು 5ದ್ದು ಇದೆ ಅಲ್ಲ, ಅದು 3ದ್ದು ಇರ್ತದೆ. 3ದ್ದು ಅಲ್ಲ, 5ದ್ದು ಚೆನ್ನಾಗಿದೆ, ನೀಟಾಗಿ ಚೆನ್ನಾಗಿದೆ. So you have taken your time, madam. ಇಲ್ಲಿ ಬನ್ನಿ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ವಂದನಾಂ ಶ್ರೀ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೇ. ಅದು ಕೂಡ ಅದೇ ಸಮೂಹ ಅಂದೆ ನಿರ್ವಿಘ್ನಂ ಕುರು ಸರ್ವಕಾರ್ಯೇಷು ಸರ್ವದಾ. ಇವತ್ತು ವಿಶೇಷ ಅಂತಂದ್ರೆ ದೀಪಾವಳಿ ಹಬ್ಬ ಬಂದು, ಎರಡನೇದು ಇನ್ನೊಂದು ನಮ್ಮ ಹೆಮ್ಮೆಯ ಕರ್ನಾಟಕದ ರಾಜ್ಯೋತ್ಸವ. ರಾಜ್ಯೋತ್ಸವ ತಮಗೆಲ್ಲರಿಗೂ ಅದಕ್ಕೆ ಮತ್ತೆ ನಾನೆಲ್ಲ ಸೀರೆ ಹಾಕೊಂಡ್ ಬರಾಕಿದ್ದೆ, ಮತ್ತೆ ಏರ್ಪೋರ್ಟ್ ಹಿಂಗ್ ಹೋಗುದು ಸೀರೆ ಹಾಕೊಂಡು. ಅಂದ್ರೆ ಇಲ್ಲಿ ಹಾಗೇನು ನಮಗ್ ಕಂಫರ್ಟಬಲ್ ಇರಂಗಿಲ್ಲ, ಅಂದ್ರೆ ಅಲ್ಲಿ ನೀವೆಲ್ಲ ಫುಲ್ ಸೆಲೆಬ್ರೇಟ್ ಮಾಡ್ತೀವಿ. ಎಲ್ಲ ಮಾಡ್ತೀವಿ, ಚೆನ್ನಾಗೆಲ್ಲ ಮಾಡ್ತೀವಿ. ಆಮೇಲೆ ಬೆಳಗಮಲ್ಲಿ ಬಹಳ ಚೆನ್ನಾಗಿಲ್ಲ, ಆರಾಮಾಗಿ ಹೋಗ್ಬೋದಾಗಿತ್ತು ನಾವ. ಎಲ್ಲ ಮೆಮೊರೀಸ್ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದಾರ, ಒಂದ್ ಕಡೆಯಿಂದ ಒಂದ್ ಕಡೆ ಪೂರ.
ನಿಮ್ಗೆ ಇದು ನೀವು ಹಾಕೊಂಡು ನನಗೆ ಕಳಿಸ್ಬೇಕು. ನಾನು ಹಾಕೊಂತೀನ, ನಂಗೆ ಬಹಳ ಇಷ್ಟ ಆಗೈತಿ ಈಗ. ಆಮೇಲೆ ಕಲರ್ ನಂಗೆ ಬಹಳ ಇಷ್ಟ ಇರೋ ಕಲರ್ ಬ್ಲಾಕ್ ಮತ್ತೆ ರೆಡ್ ಸಾರಿ ಹಾಕೊಂತೀನಿ, ಡ್ರೆಸ್ ಹಾಕೊಂಡು ಅವೆಲ್ಲ ಹಿಂಗ್ ಚೆನ್ನಾಗಿ ಕಾಣಿಸ್ತದೆ. ನಂದೆಲ್ಲ ವಿಡಿಯೋಸ್ ನೋಡಿದ್ರೆ ನಂಗೆ ಎಷ್ಟು ಇಷ್ಟ ಇದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಇವತ್ತಿನ ದಿವಸ ನಾವು ನಮ್ಮ ಭಾರತ ದೇಶದ ಕಿರೀಟ ಅಂತ ಹೇಳ್ತೀವಿ. ಜಮ್ಮು ಅಂಡ್ ಕಾಶ್ಮೀರಲ್ಲಿ ಶ್ರೀನಗರದಲ್ಲಿ ಇದೀವಿ. ಕುಟುಂಬ ಮತ್ತು ಮಕ್ಕಳಿಗೆ ನೋಡಿ ಬಹಳ ಖುಷಿ ಆಯ್ತು. ಅವರು ಇಷ್ಟೊಂದು ಅವರಲ್ಲಿ ಕಲೆ ಅಡಗಿದೆ ಅಂತಂದ್ರೆ ನಮಗೆ ಅದು ಇಮ್ಯಾಜಿನ್ ಮಾಡ್ಕೊಳಿಕ್ ಆಗಲಿಲ್ಲ. ಇಷ್ಟು ಒಂದು ದೊಡ್ಡ ಅಧಿಕಾರಿಯವರ ಒಂದು ಅರ್ಧಾಂಗಿನಿ ಇದ್ರೂ ಕೂಡ ಇಂಥ ಒಂದು ಕೆಲಸಗಳಲ್ಲಿ ಅವರನ್ನು ಪ್ರಶ್ನೆಗೆ ಅವರು ಇನ್ವಾಲ್ವ್ ಮಾಡ್ಕೊಂಡು ಇಂಥ ಕೆಲಸಗಳಿಗೆ ಖುಷಿ ಪಡ್ತಾರೆ ಅಂತಂದ್ರೆ ಇಟ್ ಇಸ್ ಅ ಗ್ರೇಟ್ ಥಿಂಗ್. ಸೊ ನಮ್ಗೆ ಬಹಳ ಖುಷಿ ಆಯ್ತು ಮೇಡಮ್. ಸೊ ದೇವರು ನಿಮಗೆಲ್ಲ ಸಕಲ ಸೌಭಾಗ್ಯ ಆಯುರ್ವರೆಗೆ ಒಳ್ಳೆಯ ಉಜ್ವಲ ಭವಿಷ್ಯ ಕೊಡಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮ್ಮನ್ನ ಬಿಡ್ಕೊಟ್ಟು ಮತ್ತೆ ನಾವು ನಮ್ಮ ಮನೆಗೆ ಸಾಕ್ತಾ ಇದ್ದೀವಿ. ನಮ್ಮ ಊರಿಗೆ ಬೆಳಗಾವಿಗೆ ಬಂದಾಗ ಖಂಡಿತ ನಮ್ಮ ಮನೆಗೆ ಬಂದು ಭೇಟಿ ಕೊಡಿ. ಸೊ ಆಮೇಲೆ ಮತ್ತೆ ಅಲ್ಲಿ ಕೂಡ ಮತ್ತೆ ಹೊಸ ಹೊಸ ಸ್ವೀಟ್ ಗಳನ್ನು ತಿಂಡಿ ತಿನಿಸುಗಳನ್ನು ಥ್ಯಾಂಕ್ ಯು. ಇದು ಅಕ್ರೋಟ್ ಗಿಡ ಅಂತೆ ನೋಡಿ. ನಮ್ಗೆ ನಾವು ನೋಡಿರ್ಲಿಲ್ಲ, ಫಸ್ಟ್ ಟೈಮ್ ನೋಡಿದ್ವಿ. ಎಷ್ಟು ಎತ್ತರಕ್ಕೆ ಬೆಳೆದ ಗಿಡ, ಬಹಳ ಅಂದ್ರೆ ಬಹಳ ದೊಡ್ಡ. ಮತ್ತು ಅವ್ರಿಗೆ ಗಾರ್ಡನ್ ಬಹಳ ಇಷ್ಟ ಇದೆ ಅವರಿಗೆ. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಗಾರ್ಡನ್. ಎಲ್ಲ ದೀಪಾವಳಿ ಡೆಕೋರೇಷನ್. ಇದು ಆಪಲ್ ಟ್ರೀ, ಇದು ಆಪಲ್ ಆಗ್ತಾವ ಚೆನ್ನಾಗ. ಇಲ್ಲ ಐತೆ ಮಾಡ್ಯಾನಮ್ಮ, ಚಲೋ ಮಾಡಿದಾರ. ಬಹಳ ಪೇಷನ್ಸ್ ಅದ. ಇವೆಲ್ಲ ಸಕ್ಯುಲೆಂಟ್ಸ್ ಅಂತ, ಇವೆಲ್ಲ ಸಕ್ಯುಲೆಂಟ್ಸ್ ಇರ್ತಾವ. ಸಕ್ಯುಲೆಂಟ್ಸ್ ಅಂದ್ರೆ ಏನಂತಾರೆ, ರೇಗಿಸ್ತಾನ್ದಾಗ ಆಗದಲ್ಲ. ಬಟ್ ಅದಕ್ಕೆ ನೀರೆಲ್ಲ ಕಡಿಮೆ ಬೇಕು, ಹಂಗೆಲ್ಲ ನಾವು ಮಾಡಿಟ್ಕೊಂಡು. ಅದೇ ಅದೇ ಬಹಳ ಚೆನ್ನಾಗಿ ಮಾಡಿದ್ವಿ. ಇದು ಹೂವಿ ನೋಡ್ರಿ, ಎಲ್ಲ ಶಿವಂತಿರಿ ತುಂಬಿಟ್ಟಿದಾವಲ್ರಿ. ಅಂದ್ರೆ ಹಿಂಗ ನಾವು ಹಚ್ಬೋದ, ನಾವು ಕಲ್ಮಿ ತಗೊಂಡು ಹೋಗಿ ಹಚ್ಬಹುದು. ಫುಲ್ ಆ ಕಡೆ ಎಲ್ಲ ಕಟ್ ಮಾಡ್ಕೊಂಡು ಹಚ್ಚಿದ್ರೆ ಬರಲ್ವಾ? ಕಟ್ ಮಾಡ್ಕೊಂಡು ಹಚ್ಚಿದ್ರೆ ಬರಲ್ಲ. ಇದು ಆಪಲ್. ಅಲ್ಲೆಲ್ಲ ಚೆಂಡು ಗಿಡ ಇತ್ತು, ಚೆಂಡು ಹೂವಿಂದು. ಈಗ ಸೀಸನ್ ಮುಗಿತು, ಅದಕ್ಕೆ ಎಲ್ಲ ತೆಗೆದು ಬಿಟ್ಟಿವಿ. ಎಲ್ಲ ಫುಲ್ ಈಗೆಲ್ಲ ಸೇವಂತಿನೂ ಎಲ್ಲ ಡಿಫ್ರೆಂಟ್ ಕಲರ್ಸ್. ಅದೇ ಕಲರ್ಸ್ ಇದೆಲ್ಲ ಚೆನ್ನಾಗಿ ಮಾಡಿದೀರ, ಇದೆಲ್ಲ ಬಹಳ ಚೆನ್ನಾಗಿದೆ. ಆಮೇಲೆ ಇವಾಗ ಏನ್ ಪ್ಲಾನ್ ಮಾಡ್ತಾ ಇದೀವಿ, ಆಕಣನು ಹಚ್ಬಿಡ್ತೀವಿ, ಸೇವಂತಿನೇ ಹಚ್ಬಿಡ್ತೀವಿ. ಹಂಗೆ ಮಾಡಿ ಪ್ಲಾಂಟ್ ಅವ್ರಿಗೆ ಹೇಳ್ತಾರೆ. ಆಮೇಲೆ ಹಿಂದ್ಗಡೆ ಪಿಂಕ್ ಇದೆ, ಇದು ಎಲ್ಲ ಬಂದಿತ್ತು. ಬೇರೆ 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 ನಿಮಗೂ ಬಹಳ ಗಿಡ ಇಂಟ್ರೆಸ್ಟ್ ಇರೋದ. ಒಂದ್ ಸಣ್ಣ ಇದ್ರೊಳಗೆ ನಾವು ಮಾಡ್ಕೊಂಡಿದೀವಿ, ಅದ್ರ ಟೈಮ್ ಇಲ್ಲ ಪಾಪ, ಆದ್ರೂ ಮಾಡಿರ್ತಾರ, ಪರವಾಗಿಲ್ಲ. ಅಷ್ಟೇ ಇದು ಅಕ್ರೋಟ್ ಅದಂತಮ್ಮ, ಇದು ಅಕ್ರೋಟ್. ಇದ ಮಿರ್ಚಿನೂ ಆಗಿದಾವಲ್ಲ. ಹಾ ಟಮಾಟರ್ ಬರ್ತಾ ಇಲ್ಲ ಅಂತ ಆ ಕಡೆಂದು ಅವ್ರ ಮ್ಯಾಲಿಂದೆಲ್ಲ ತೆಗ್ದು ಕಾಲಾಗಿಟ್ಟಿವಿ. ಟೈಮ್ ಆಗೈತೆ ನೋಡಿ. ಅವೆಲ್ಲ ಎಲ್ಲ ಇವೆಲ್ಲ ಬರ್ತಾ ಇದಾವೆ ನೋಡಿ. ಅದ್ರ ಮೇಲೆ ಕುತ್ಕೊಳ್ಳಿಕ್ಕೆ ಬಟರ್ಫ್ಲೈಸ್ ಬರ್ತವೆ, ಹನಿ ಬೀಸ್ ಬರ್ತವೆ, ಎಲ್ಲ ಬರ್ತವೆ. ಅದು ಅಕ್ರೋಟ್ ಗಿಡ. ಇದೇ ನೋಡ್ರಿ ಅಕ್ರೋಟ್, ಅದೇ ನೋಡಿದ ಸಿಕ್ಕದಲ್ಲ ರೀ. ಇದೇ ನೋಡ್ರಿ ಅಕ್ರೋಟ್. ಮಣ್ಣು ಹಾಕಿ ಅದ್ರ ಇಟ್ಕೊಟ್ರೆ ಅವನ್ ಮಣ್ಣಿನಾಗ ಹೊಲ್ಸಾಕ್ತ ಮತ್ತೆ ತೊಳಿಬೇಕು. ಆಯ್ತು. ನಮ್ ಮನೆಯಲ್ಲಿ ಯಾವ ರೀತಿ ನಾವು ಮಾಡ್ತೀವಲ್ಲ ಸೇಮ್ ಅದೇ ರೀತಿ ಅದು ನಿಮ್ಗೆಲ್ಲ ಬಹಳ ಖುಷಿ ಆಯ್ತು. ಮತ್ತೆ ನೀವು ಬೆಳಗ್ಗೆ ಬಂದಾಗ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಮಗೆ ಇಷ್ಟ ಕೊಟ್ಟಿಲ್ಲ, ಎಲ್ಲ ಮಾಡಿದಿರಲ್ಲ, ಅದಕ್ಕೆ ನಿಮ್ಗೆ ಓಕೆ. ಮತ್ತೆ ಅಪ್ಪನಕ್ಕಿಂತ ದೊಡ್ಡ ಆಫೀಸರ್ ಆಗು, ಅದೇ ನಮ್ದು ಹಾರೈಕೆ. ಬಾಯ್. ಅವ್ರು ತಗೊಂಡಿ ಅಪ್ಪ ತಗೊಂಡೆ ನಮ್ಮ ನಂದೆಲ್ಲ ತಗೊಂಡೆ ಇಲ್ಲ. ನಾ ಕೈಯಾಗಿಂದ ಏನೇನು ನೋಡಿ ಮತ್ತೆ
ಅವರು ಈಗ ಬೆಂಗಳೂರು ಬಂದಿದ್ದಾರೆ, ಬಹಳ ಮಿಸ್ ಮಾಡ್ಕೊತಾ ಇದೀವಿ. ಇಷ್ಟು ದಿನ ಬೆಳಗಮಲ್ಲಿ ಇದ್ರು, ಬಹಳ ನಮ್ಗೆಲ್ಲ ಇದು ಮಾಡಿದ್ರು, ಅಕ್ಕ 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 ಅಂತ ಇದು ಮಾಡೋದು ಬಹಳ ಚೆನ್ನಾಗಾಯ್ತು. ಆಮೇಲೆ ಅವ್ರ ಜೊತೆ ನೀವು ಸಮೃದ್ಧಿ ಅಂದಾಜ್ ನನ್ನ ನಂಬರ್ ತಗೊಂಡಿದ್ದೀನಲ್ಲ, ನಾನು ತಗೊಂಡಿದ್ದೀನಿ, ನಾನು ವಾಟ್ಸ್ಆಪ್ ಮಾಡ್ತೀನಿ. ಇವಾಗಂತೂ ನಡೆದಿಲ್ಲ ಅಲ್ಲ? ಅದೇ ಅದೇ ನಾನು ವಾಟ್ಸ್ಆಪ್ ಮಾಡ್ತೀನಿ. ಆಯ್ತು. ಭೇಟಿ ಕೊಟ್ಟಿದ್ದೀವಿ ಆಯ್ತು, ಓಕೆ, ಬಾಯ್ ಆಯ್ತು, ಬಾಯ್. ನೀನಾ ಎಲ್ಲ ತಗೊಂಡೇ ಅಲ್ಲ ಅಲ್ಲಿದು. ನಡೀರಲ್ಲಿಂದ ನಮ್ದೆಲ್ಲ ಈಗ ಮುಗೀತು. ನಾವು ಶ್ರೀನಗರ್ ನಮ್ ಜರ್ನಿ ಮುಗೀತು. ಬಹಳ ಅಂದ್ರೆ ಬಹಳ ಇಷ್ಟ ಆಯ್ತು, ಬಹಳ ಚಲೋ ಅನ್ಸ್ತು. ಇಲ್ಲಿದೆಲ್ಲ ನೋಡಿ ಎಲ್ಲಾರು ಬಹಳ ನಮಗ ಒಂಥರ ರೆಸ್ಪೆಕ್ಟ್, ಟೋಪಿ ಮ್ಯಾನ್ ಬಹಳ ರೆಸ್ಪೆಕ್ಟ್ ಕೊಟ್ರು, ಬಹಳ ಪ್ರೀತಿಯಿಂದ ನಮ್ಗೆಲ್ಲ ಮಾತಾಡಿದ್ರು. ನಾನು ಏನ್ ಅನ್ನೋದು ಇಲ್ಲಿ ಕಲಿತೆ, ಎಷ್ಟು ಪೇಷನ್ಸ್ ಅವ್ರು ಮಾತಾಡೋದು, ಹಾಜಿ ಅಂತ ಮಾತಾಡೋದು, ಎಷ್ಟು ಪ್ರೀತಿಯಿಂದ ಅವರು ಮಾತಾಡೋದು. ಆಮೇಲೆ ಅಷ್ಟ ಸ್ವಲ್ಪ ಮಾತಾಡೋದು. ಆಮೇಲೆ ಮತ್ ಮೇನ್ ಅಂತಂದ್ರ ಅವರಿಗೆ ನಮ್ಮ ಪರಿಚಯದವ್ರಿಗೆ ಭೇಟಿಯಾಗಕ್ ಹೋಗಿದ್ವಿ. ಅಶ್ವಿನಿ ಮ್ಯಾಮ್, ರವಿ ಸರ್, ಅವ್ರ ಮನೆಯೊಳಗ ಅವರು ಮಕ್ಕಳು ಅದೆಲ್ಲ ನೋಡಿದ್ನಲ್ಲ, ಬಹಳ ಅವರಲ್ಲೂ ಒಂದು ಸ್ಪೆಷಲ್ ಅದ. ಬಹಳ ಚೆನ್ನಾಗ ಅಂದ್ರೆ ಬಹಳ ಚೆನ್ನಾಗಿ ಅವ್ರ ಮನೆಯೊಳಗೆಲ್ಲ ಅವ್ರ ಪೇಂಟಿಂಗು, ಆಮೇಲೆ ಮನೆಯೊಳಗೆ ಅತಿಥಿಗಳಿಗೆ ಯಾವ ರೀತಿ ಅವ್ರ ಪ್ರೀತಿಯಿಂದ ಸತ್ಕಾರ ಮಾಡೋದು, ಅತಿಥಿಗಳ ಜೊತೆ ಯಾವ ರೀತಿ ಅವ್ರು ಮಾಡೋದು, ಆಮೇಲೆ ಪ್ರತಿಯೊಂದು ಎಲ್ಲ ನಮ್ಮ ಕಡೆ ಹೆಂಗ ಮಾಡ್ತಾರಲ್ಲ ಸೇಮ್ ಅವರಲ್ಲೂ ಅದೇ ರೀತಿ ನನ್ಗೆಲ್ಲ ಅನಿಸ್ತಿತ್ತು. ಬಹಳ ಅವ್ರಿಗೂ ನಾನು ಇಲ್ಲಿ ಶ್ರೀನಗರ ಒಳಗ ಬಂದಿದ್ದಕ್ಕ, ಅವ್ರಿಗೆಲ್ಲ ನೋಡಿದ್ದಕ್ಕ ನನಗ ಅವ್ರಿಗೂ ನೋಡಿ ಖುಷಿ ಆಗೈತಿ. ಅವ್ರಿಗೂ ನಾನು ನನ್ನ ಕಡೆಯಿಂದ ಬಹಳ ಧನ್ಯವಾದ ಹೇಳ್ತೀನಿ. ಮತ್ತೆ ಅವ್ರು ಯಾವಾಗ್ಲೂ ನನ್ನಂತ 100 ವರ್ಷ ಹಿಂಗೆ ಇರ್ಲಿ, ಮತ್ತೆ ಅವ್ರ ಪ್ರೀತಿ ಹಿಂಗೆ ಇರ್ಲಿ. ಮತ್ತೆ ಈ ರೀತಿ ಜನ ಸಿಗೋದು ಬಹಳ ಅಂದ್ರೆ ಬಹಳ ಅಪರೂಪ, ಬಹಳ ಸ್ಪೆಷಲ್ ಇರ್ತಾರೆ ಈ ತರ. ಇವರು ನಮ್ಮ ಲಿಸ್ಟ್ ಒಳಗ ಇವರು ಒಬ್ರು ಸ್ಪೆಷಲ್ ಜೋಡಿ ಅಂತ ಅದಾರೆ. ನಾವು ಯಾವಾಗ್ಲೂ ಇವ್ರಿಗೂ ಮರೆಯಕ್ಕಾಗಲ್ಲ. ನಾ ಎಲ್ಲಿ ಹೋದ್ರು ಸಹಿತ ರವಿಕುಮಾರ್ ಸರ್ ಮತ್ತೆ ಅಶ್ವಿನಿ ಮ್ಯಾಮ್ ಅವರು ನೆನ್ಪಿಟ್ಕೊಂಡಿರ್ತೀನಿ. ಅವ್ರ ಮಕ್ಕಳಿಗೆಲ್ಲ ನನಗೆ ಅವರು ಕಣ್ ಮುಂದೆ ಕಟ್ಟಿದಂಗ. ಇವಾಗ ಇಲ್ಲಿಂದ ಪ್ರಯಾಣ ಮತ್ತೆ ಮರಳಿ ಪ್ರಯಾಣ ರೂಮಿಂದ ವೇಕೆಟ್ ಮಾಡ್ಕೊಂಡಿದೀವಿ. ಎಲ್ಲ ಪ್ಯಾಕ್ ಆಗಿದೆ. ಎಲ್ಲಿ ಭೇಟಿ ಆಗಬೇಕು ಎಲ್ಲರೂ ಭೇಟಿ ಆಗಿದೀವಿ. ಎಲ್ಲರೂ ನಮಗೆ ಫಸ್ಟ್ ಕ್ಲಾಸ್ ಆಯ್ತು. ಸೊ ನಮಗೆ ಮತ್ತ ಭಗವಂತ ಒಳ್ಳೆಯ ಪ್ರಯಾಣ ಬೆಳೆಸಲಿಕ್ಕೆ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ತಂದೆ ತಾಯಿಗಳಲ್ಲಿ ಎಲ್ಲ ದೇವತೆಗಳಲ್ಲಿ ಗೇಟ್ ಕಡೆ ಹೋಗ್ಬೇಕಾದ್ರೆ ಗೇಟ್ ಒಂದ್ ಸ್ವಲ್ಪ ನಮಸ್ತೆ ಮಾಡಿ ಎಲ್ಲ ಇದ್ ಮಾಡ್ಕೊಂಡು ನಾನು ಆಮೇಲೆ ನಂದು ಇದು ಮಾಡ್ತೀನಿ. ಈ ಜಾಗಗಳನ್ನ ಸೇಫ್ ಆಗಿ ನನ್ನ ಊರಿಗೆ ನಮ್ಮ ಊರಿಗೆ ನಾವೆಲ್ಲರೂ ಸೇಫ್ ಆಗಿ ಆರಾಮಾಗಿ ಹೋಗ್ತಾ ಇದೀವಿ. ಎಲ್ಲ ಈಗ ನಮ್ ಜೊತೆ ನಮ್ ಡ್ರೈವರ್ ಅದಾರ. ಅವ್ರು ನಮ್ ಜೊತೆ 2-3 ದಿನ ಬಹಳ ಅವ್ರಿಗೆ ಮಾಡಿದ್ರು. ಅವ್ರ ಏನಂದ್ರು, ಮೇಡಮ್ ನೀವು ನಮ್ ಸಲುವಾಗಿ ಏನ್ ಕೊಡಲ್ಲ ಅಂತಂದ್ರ, ನನ್ ಚೂಡ ತಗೊಂಡ್ಬಂದಿದೆ, ಇಷ್ಟ ನನ್ ಮನಿಯೊಳಗೆ ಇಷ್ಟ ನನ್ ಕಡೆ ಚೂಡ ಉಳಿತ್. ನಮ್ಮ ಮನಿಯೊಳಗೆ ಎಲ್ಲಾರ್ಗು ಕೊಟ್ಟಾಗಿತ್ತು. ನಂಗ ದೀಪಾವಳಿ ಹಬ್ಬಕ್ಕ ನನ್ ಕಡೆ ಇಷ್ಟ ಚೂಡ ಇದೆ, ಇದೇ ನಾನ್ ಕೊಡ್ತೀನಿ. ಅವ್ರ ಮನಿಯೊಳಗೆ ಅವ್ರೆಲ್ಲಾರು ಫ್ಯಾಮಿಲಿ ಪ್ರೀತಿಯಿಂದ ಒಂದೊಂದಾದ್ರೂ ತುತ್ತ ಎಲ್ಲಾರು ತಿನ್ಲಿ. ಮತ್ತ ನನ್ ಚೂಡ ಅವ್ರಿಗೆ ಇಷ್ಟಾನ ಆಗ್ತದಂತ ನನ್ ಮನಸ್ಸು ಹೇಳ್ತದ. ನಾನ್ ಮನಸ್ಸಲ್ಲಿ ಅವ್ರಿಗೆ ಇದು ಕೊಡ್ತೀನಿ. ಹಾಕೊಂಡಿದ್ದೀನಿ, ಸ್ಟಾರ್ಟ್ ಮಾಡಿದ್ದೀನಿ. ಯಾವ ಬ್ಯಾಗ್ ತೋರಿಸಿಲ್ಲ? ನಿಮ್ದು ಬ್ಯಾಗ್, ಈ ಬ್ಯಾಗ್ ನಾನು ಬಹಳ ಲೈಕ್ ಮಾಡ್ತೀನಿ. ಇಂತ ಬ್ಯಾಗ್ ನಾನು ಮೊದಲಿಂದ ಯೂಸ್ ಮಾಡ್ತೀನಿ, ಬಹಳ ಇಷ್ಟ ಆಗ್ತದ. ಮತ್ತ ಅಭಿಮಾನಿ ದೇವ್ರೆ ಈ ತರ ಬ್ಯಾಗ್ ಎಲ್ಲರೂ ಸಿಕ್ತಂದ್ರೆ ಹೇಳ್ರಿ ನಮಗ. ನಾವ್ 1 ಡಜನ್ ಇವ್ರು ಬ್ಯಾಗ್ ಕೊಡ್ಸಕಿದ್ದೇನಿ. ಇಲ್ಲ, ಆ ಟೈಪ್ ಇರ್ಲಿಲ್ಲ. ಅದು ಅಲ್ಲೆಲ್ಲ ಇತ್ತು ಚಶ್ಮೆ ಶಾಹಿ ಮುಂದೆ. ತಗೋಬೇಕು ನೋಡಿ. ಅಪ್ಪನ್ ಮಸ್ತ್ ಮುಂದ್ ರೂಮ್ದಾಗಿಂದ ಬ್ಯಾಗ್ ಎಲ್ಲಾ ಸಾಮಾನೆಲ್ಲ ಹೊರಗಡೆ ಲಗೇಜ್ ಎಲ್ಲ ತಗೊಂಡ್ಬಂದಿದ್ದಾರೆ. ಇಲ್ಲೆಲ್ಲ ನಮ್ ಲಗೇಜ್ ಅದ. ಮತ್ತ ನಾವು ಹೇಳಿದ್ವಿ ಅವ್ರಿಗೆ, ನಾವು ಕಾಶ್ಮೀರ ಒಳಗೆ ಇಲ್ಲಿ ನಾವು ಜಮ್ಮು ಕಾಶ್ಮೀರ ಒಳಗೆ ಇಲ್ಲಿ ಸ್ವಲ್ಪ ಸಾಮಾನ್ ತಗೊಂಡು ಅಂದ್ರೆ ಇಲ್ಲೇ ಬಿಟ್ಟು ಹೋಗ್ತೀವಿ, ನಮಗ್ ಕಳ್ಸಿಕೊಡ್ರಿ ಅಂತ ಆ ರೀತಿ ಏನ್ ಮಾಡಲಿಲ್ಲ. ಅವ ಎಷ್ಟಾಗ್ತದ ಅಷ್ಟು ಲಗೇಜ್ ನಾವು ಕಮ್ಮಿ ಮಾಡಿದೀವಿ. ಮತ್ತೆ ಮುಂದಿನ ಜರ್ನಿ ಒಳಗೆ ನೋಡೋಣ ಅಲ್ಲಿ ಏನೇನಾಗ್ತದ. ನಾನು ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ನಾವು ಮತ್ತೆ ಮುಂದೆ ಎಲ್ಲೆಲ್ಲಿ ಹೊರಡ್ತಾ ಇದೀವಿ, ಅಲ್ಲಿ ಏನೇನ್ ಮಾಡೋರಿದೀವಿ ನೋಡಕ್ ರೆಡಿ ಇದೀರಿ ಅಂತ ನಂಗೆ ಗೊತ್ತದ.